ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಕನ್ನಡ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಿಮಗೆ ಗೊತ್ತಾ, ಪ್ರತಿದಿನ ಭಾರತದಲ್ಲಿ ಸುಮಾರು 2 ಕೋಟಿಗೂ ಹೆಚ್ಚು ಜನರು ರೈಲಿನಲ್ಲಿ ಪ್ರಯಾಣ ಮಾಡುತ್ತಾರೆ. ಇದು ಅನೇಕ ದೇಶಗಳ ಒಟ್ಟು ಜನಸಂಖ್ಯೆಗಿಂತಲೂ ಹೆಚ್ಚು. ಆದರೆ ಈ ಮಹಾ ರೈಲು ವ್ಯವಸ್ಥೆ ಹೇಗೆ ಆರಂಭವಾಯಿತು ಗೊತ್ತಾ? ಭಾರತೀಯ ರೈಲ್ವೆ ಒಂದು ಜಗತ್ತಿನ ಅತ್ಯಂತ ದೊಡ್ಡ ರೈಲು ಜಾಲಗಳಲ್ಲಿ ಒಂದಾಗಿದೆ. ಪ್ರತಿದಿನ ಸಾವಿರಾರು ರೈಲುಗಳು ದೇಶದ ಒಂದು ತುದಿಯಿಂದ ಮತ್ತೊಂದು ತುದಿಗೆ ಜನರನ್ನು ಮತ್ತು ಸರಕುಗಳನ್ನು ಸಾಗಿಸುತ್ತವೆ. ಈ ಮಹತ್ವದ ವ್ಯವಸ್ಥೆಯನ್ನು ನಾವು ಇಂಡಿಯನ್ ರೈಲ್ವೇಸ್ ಎಂದು ಕರೆಯುತ್ತೇವೆ. ಆದರೆ ಇದರ ಕತೆ ಆರಂಭವಾಗಿದ್ದು ಸುಮಾರು 170 ವರ್ಷಗಳ ಹಿಂದೆ. ಭಾರತದಲ್ಲಿ ಮೊದಲ ರೈಲು 1853 ಏಪ್ರಿಲ್ 16ರಂದು ಆರಂಭವಾಯಿತು. ಆ ದಿನ ಒಂದು ಐತಿಹಾಸಿಕ ಘಟನೆ ನಡೆಯಿತು. ಮೊದಲ ರೈಲು ಮುಂಬೈ ಮತ್ತು ಥಾನೆ ನಡುವೆ ಓಡಿತು. ಆ ರೈಲಿನಲ್ಲಿ ಸುಮಾರು 400 ಪ್ರಯಾಣಿಕರು ಇದ್ದರು. ಆ ರೈಲು ಸುಮಾರು 34 ಕಿಲೋಮೀಟರ್ ದೂರ ಪ್ರಯಾಣ ಮಾಡಿತು. ಈ ರೈಲನ್ನು 3 ಸ್ಟೀಮ್ ಇಂಜಿನ್ ಎಳೆದವು. ಅವುಗಳ ಹೆಸರು ಶಾಹಿಬ್, ಸಿಂಧ್ ಮತ್ತು ಸುಲ್ತಾನ್. ಆ ದಿನ ಸಾವಿರಾರು ಜನರು ಈ ಹೊಸ ತಂತ್ರಜ್ಞಾನವನ್ನು ನೋಡಲು ರೈಲು ನಿಲ್ದಾಣದ ಬಳಿ ಸೇರಿದ್ದರು. ಇದು ಭಾರತದಲ್ಲಿ ರೈಲು ಯುಗದ ಆರಂಭ ಎಂದು ಪರಿಗಣಿಸಲಾಗಿದೆ. ಆ ನಂತರ ರೈಲ್ವೆ ವ್ಯವಸ್ಥೆ ನಿಧಾನವಾಗಿ ದೇಶದ ವಿವಿಧ ಭಾಗಗಳಲ್ಲಿ ವಿಸ್ತರಿಸಿತು. ಕಾಲಕ್ರಮೇಣ ಹೊಸ ಮಾರ್ಗಗಳು ನಿರ್ಮಿಸಲಾಯಿತು. ಹೊಸ ರೈಲು ನಿಲ್ದಾಣಗಳನ್ನು ನಿರ್ಮಿಸಲಾಯಿತು. ಇಂದು ಭಾರತೀಯ ರೈಲ್ವೆ ಸುಮಾರು 68,000 ಕಿಲೋಮೀಟರ್ಗೆ ಹೆಚ್ಚು ರೈಲು ಮಾರ್ಗಗಳನ್ನು ಹೊಂದಿದೆ. 7,000ಕ್ಕೆ ಹೆಚ್ಚು ರೈಲು ನಿಲ್ದಾಣಗಳನ್ನು ಇವೆ. ಪ್ರತಿದಿನ ಸುಮಾರು 13,000 ಪ್ರಯಾಣಿಕ ರೈಲುಗಳು ಓಡುತ್ತವೆ. ಇದರಿಂದ ಭಾರತವು ಜಗತ್ತಿನ ಅತಿದೊಡ್ಡ ರೈಲು ಜಾಲಗಳಲ್ಲಿ 4ನೇ ಸ್ಥಾನದಲ್ಲಿದೆ. ಇಂದಿನ ದಿನಗಳಲ್ಲಿ ಭಾರತೀಯ ರೈಲ್ವೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸುತ್ತಿದೆ. ಉದಾಹರಣೆಗೆ, ವೇಗವಾದ ರೈಲುಗಳು, ಎಲೆಕ್ಟ್ರಿಕ್ ಇಂಜಿನ್ಗಳು ಮತ್ತು ಆಧುನಿಕ ಕೋಚ್ಗಳು ಬಳಕೆಯಲ್ಲಿವೆ. ಪ್ರತಿದಿನ ಸುಮಾರು 2 ರಿಂದ 2.5 ಕೋಟಿ ಜನರು ರೈಲಿನಲ್ಲಿ ಪ್ರಯಾಣಿಸುತ್ತಾರೆ. ಅದೇ ಸಮಯದಲ್ಲಿ ರೈಲ್ವೆ ಲಕ್ಷಾಂತರ ಟನ್ ಸರಕುಗಳು ಕೂಡ ಸಾಗಿಸುತ್ತದೆ. ಇದರಿಂದ ರೈಲ್ವೆ ಭಾರತ ದೇಶದ ಆರ್ಥಿಕತೆಗೆ ಮತ್ತು ಸಾರಿಗೆ ವ್ಯವಸ್ಥೆಗೆ ಅತ್ಯಂತ ಪ್ರಮುಖವಾದ ಪಾತ್ರ ವಹಿಸುತ್ತದೆ. ಹೀಗಾಗಿ ಭಾರತೀಯ ರೈಲ್ವೆ ಕೇವಲ ಒಂದು ಸಾರಿಗೆ ವ್ಯವಸ್ಥೆ ಅಲ್ಲ, ಇದು ಕೋಟ್ಯಾಂತರ ಜನರನ್ನು ಸಂಪರ್ಕಿಸುವ ಭಾರತದ ಜೀವನಾಡಿ ಎಂದು ಕರೆಯಲ್ಪಟ್ಟಿದೆ. ಒಂದು ಸಣ್ಣ 34 ಕಿಲೋಮೀಟರ್ ಪ್ರಯಾಣದಿಂದ ಆರಂಭವಾದ ಈ ಕತೆ ಇಂದು ಜಗತ್ತಿನ ದೊಡ್ಡ ರೈಲು ಜಾಲಗಳಲ್ಲಿ ಒಂದಾಗಿ ಬೆಳೆದಿದೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಇಂತಹ ಮಾಹಿತಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.